ಅದನ್ನು ಕೂಡ ಈ ತೀರ್ಮಾನವನ್ನ ಮಾಡಿದ್ದೇವೆ. ಈಗ ಕೆಲವರು ಏ ಖಾತ ಈಗ ಮಾಡಲಿಲ್ಲ ಬಿ ಖಾತ ಮಾಡಲಿಲ್ಲ ಅಂತ ಬೇಕಾದಷ್ಟು ನಮಗೆ ಕಂಪ್ಲೇಂಟ್ಗಳನ್ನ ಹೇಳ್ತಾನೆ ಇದ್ದಾರೆ. ಮೊನ್ನೆ ಅಸೆಂಬ್ಲಿಲೂ ಕೂಡ ಮಾತಾಡ್ತಿದ್ರು, ಕೆಲವು MLA ಮಾತಾಡ್ತಿದ್ರು. ಎಲ್ಲರಿಗೂ ಉತ್ತರ ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ. ಅವರಿಗೆ ಯಾರಿಗೇ ಆಗಲಿ, ಈಗ ಕಂಪ್ಲೇಂಟ್ ಯಾರು ಹೇಳೋರು ಅಂತಂದ್ರೆ ದಾಖಲೆಗಳು ಸರಿ ಇಲ್ಲದವರು ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ. ಯಾರಿಗೆ ಸರಿಯಾದಂತಹ ಮಾಹಿತಿಯನ್ನು ಇಟ್ಕೊಂಡಿಲ್ಲ, ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯಾರು ಕಾನೂನು ವಿರುದ್ಧ ತಿಳ್ಕೊಂಡಿದ್ದಾರೆ ಅಂತವ್ರು ಮಾತ್ರ ಕಂಪ್ಲೇಂಟ್ ಇಡೋಕೆ ಮಾಡಿದ್ದಾರೆ. ಸೊ ಇದನ್ನು ಕೂಡ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಹಳ್ಳಿಯಿಂದ ಬಂದು ತಗೊಂಡಿರ್ತಾನೆ, ಅವನು ಬೀದಿ ವ್ಯಾಪಾರದವನು, ಕೂಲಿ ಮಾಡ್ತಾ ಇರ್ತಾನೆ, ಬಡವ ಇರ್ತಾನೆ, ಅವರೆಲ್ಲರೂ ಕೂಡ ಅವನಿಗೆ ಕಂಪ್ಯೂಟರ್ ಗೊತ್ತಿಲ್ಲ, ಅವನಿಗೆ ಆನ್ಲೈನ್ ರಿಜಿಸ್ಟರ್ ಮಾಡೋದು ಗೊತ್ತಿಲ್ಲ. ಸೊ ಏನೋ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹಳೆ ಮನೆ ಕಟ್ಕೊಂಡಿದ್ದಾರೆ. ಬಟ್ ಯಾರ್ಯಾರು ದಾಖಲೆಗಳನ್ನ ಕರೆಕ್ಟ್ ಇದೆ ಅಂತವನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಕಮಿಷನರ್ ಅವರು ಅದನ್ನ ರೌಂಡ್ ರಾಬಿನ್ ಸಿಸ್ಟಮ್ ಅಂತ ಏನು ಮಾಡಿದ್ರು. ಕೆಲವರಿಗೆ ಸಹಾಯ ಆಗಲಿಲ್ಲ, ಕೆಲವು ಕರಪ್ಷನ್ ಮಾಡಿದ್ರು. ನಾನಿಲ್ಲ ಅಂತ ಹೇಳುವುದಿಲ್ಲ. ಲಕ್ಷಾಂತರ ವ್ಯವಸ್ಥೆ ಮಾಡಬೇಕಾದ್ರೆ ಮಧ್ಯದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ನಾವು ಅದನ್ನೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಕೆಲವನ್ನೆಲ್ಲ ಕ್ರಮ ಕೂಡ ನಾವು ಕೈಗೊಂಡಿದ್ದೇವೆ. ಈಗ ಅಂತವನ್ನೆಲ್ಲ ಕೂಡ ಸೆಪರೇಟ್ ಮಾಡಬೇಕು ಅಂತ ಹೇಳಿ ಈಗ ಪ್ರತಿ ಶನಿವಾರ 16ನೇ ತಾರೀಕಿಂದ 15ನೇ ತಾರೀಕಷ್ಟೊತ್ತಿಗೆ ನಮ್ಮ ಸೆನ್ಸಸ್ ಮುಗಿತು. 16ನೇ ತಾರೀಕಿಂದ ಪ್ರತಿ ಶನಿವಾರ ಒಂದು ದೊಡ್ಡ ಖಾತಾ, ನಮ್ಮ ಖಾತಾ ಆಂದೋಲನವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಅದರ ಹೆಸರು ನಮ್ಮ ಖಾತಾ, ನನ್ನ ಖಾತಾ. ಡಿಗ್ರಿ ಮಾಡಿ, ಇಲ್ಲ ಕೆಲವು ಪ್ರೈವೇಟ್ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಪ್ರತಿ ಶನಿವಾರ, ಯಾಕೆಂದ್ರೆ ಕಾರ್ಪೊರೇಷನ್ಗಳಲ್ಲಿ ಜನ ಒಂದೇ ಕಡೆ ಜಾಸ್ತಿ ಆಗ್ತದೆ, 50 ಕಡೆ ಕೌಂಟರ್ಗಳನ್ನ ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. 50 ಕಡೆ, ಕೆಲವು ಕಡೆ 5 ಆಗ್ಬೋದು, ಕೆಲವು ಕಡೆ 10 ಆಗ್ಬೋದು ಒಂದೊಂದು ಕಾರ್ಪೊರೇಷನ್. ಈ ರೀತಿ 50 ಕಡೆ ಬೆಂಗಳೂರು ನಗರದಲ್ಲಿ, ಏಕೆಂದ್ರೆ ಕೆಲವರು ನಮ್ಮ ನೆಕ್ಸ್ಟ್ ಹೊಸದಾಗಿ ಸೇರುವಂತ ವ್ಯಾಪ್ತಿಯಲ್ಲಿ ಕೆಲವು ಜಾಸ್ತಿ ಮಾಡಬೇಕಾಗ್ತದೆ. ಈ ಗಾಂಧಿನಗರ, ಶಿವಾಜಿನಗರ ಇಂಥ ಕಡೆ, ದರ್ಕಡೆ ಇರೋ ಕಡೆ ಅಂತ ಜಾಸ್ತಿ ಏರಿಯಾ ಇರುವುದಿಲ್ಲ, ಅಂತ ಕಡೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಮಲ್ಲೇಶ್ವರಂ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಏರಿಯಾ ವ್ಯಾಪ್ತಿ. ಸೊ ಆ ದೃಷ್ಟಿಯಿಂದ ಚಾಮರಾಜಪೇಟೆ ಸ್ವಲ್ಪ ಕಡಿಮೆ ಇದೆ, ಚಿಕ್ಕಪೇಟೆ ಸ್ವಲ್ಪ ಕಡಿಮೆ ಇದೆ ಏರಿಯಾ. ಆದರೆ ಬೆಂಗಳೂರು ದಕ್ಷಿಣ, ಯಶವಂತಪುರ, ಬ್ಯಾಟರಾಯನಪುರ, ಮಹದೇವಪುರ, ಬೊಮ್ಮನಹಳ್ಳಿ, ಕೃಷ್ಣರಾಜಪುರ ಇವೆಲ್ಲ ಜಾಸ್ತಿ ಇದೆ. ಸೊ ಅದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒಟ್ಟು 50 ಕಡೆ 16ನೇ ತಾರೀಕಿಂದ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಎಲ್ಲೆಲ್ಲಿ ಜಾಗಗಳಿದೆ ಅಂತೇಳಿ ಲಿಸ್ಟ್ ಹಾಕ್ತೀವಿ, ವೆಬ್ಸೈಟ್ ಅಲ್ಲಿ ಹಾಕ್ತೀವಿ, ಎಲ್ಲ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಬೋರ್ಡ್ ಹಾಕ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಅಂತೇಳಿ ಮುಂಜಾಗ್ರತವಾಗಿ ನಾಳೆಯಿಂದನೇ ಆ ಜಾಗಗಳನ್ನ ಅನೌನ್ಸ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಸೊ ಅಲ್ಲೋಗಿ ಅವರು ಒಂದು ಅರ್ಜಿ ಕೊಟ್ಕೊಂಡು ಈಗ ಅವ್ರಿಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ನಾಳೆಯಿಂದನೇ. ಆದರೆ ಅವ್ರಿಗೂ ಕೂಡ ಅರ್ಜಿ ಕೊಡ್ಬೋದು, ನಂಬರ್ ತೆಗೆದುಕೊಳ್ಬೋದು, ಟೋಕನ್ ತೆಗೆದುಕೊಳ್ಬೋದು. ಎಷ್ಟು ಸ್ಪಾಟ್ ಅಲ್ಲೇ ಸರಿ ಮಾಡ್ಲಿಕ್ಕೆ ಸಾಧ್ಯನೋ ಸರಿ ಮಾಡ್ತೀವಿ. ಸರಿ ಮಾಡಕ್ ಆಗಿಲ್ಲ ಅಂದ್ರೆ, ಸರಿ ಇಲ್ಲ ಅಂದ್ರೆ, ಅವ್ರು ಸರಿಯಾದ ದಾಖಲೆ ಒದಗಿಸ್ಕೊಂಡಿಲ್ಲ ಅಂತಂದ್ರೆ, ಅವ್ರ ಆ ಮಾಹಿತಿಲಿ ಸರಿ ಇಲ್ಲ ಅಂದ್ರೆ, ಕೆಲವರು ಯಾವ್ದೋ ಜಾಗನ ಯಾರಿಗೋ ಅಂತ ಕೇಳ್ತಾರೆ. ಅದನ್ನೆಲ್ಲ ನಾವು ಸ್ಪಾಟ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತೆ ಅವ್ರಿಗೆ ಇನ್ನು 15 ದಿನ ಆದ್ಮೇಲೆ ಮತ್ತೆ ಅವ್ರನ್ನ ಭೇಟಿ ಮಾಡಿ ಅಷ್ಟರೊಳಗಡೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ, ನಮ್ಗೆ ಎಲ್ಲಿ ಅನುಮಾನಗಳು ಬರ್ತದೆ ಅಲ್ಲೆಲ್ಲ ಮತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಳಿ ನಮ್ಮ ಅಧಿಕಾರಿಗಳು ಮಾಡಿಸಿ ಅದನ್ನ ಸರಿ ಮಾಡಿಸುವಂತ ಕೆಲಸ. ಯಾಕೆಂದ್ರೆ ತಾವೆಲ್ಲ ಗಮನಿಸಿರ್ತೀವಿ, ವಿತ್ ಫೋಟೋಗ್ರಾಫ್, ವಿತ್ GPS, ವಿತ್ ಸ್ಕೆಚ್ ಯಾವ ರೀತಿ ನಮ್ಮ ಈ ಒಂದು ನಕ್ಷೆ
ಇರ್ತದೆ. ಯಾವ ರೀತಿ ನಮ್ಮ ಕೋಡಿ ವ್ಯವಸ್ಥೆ ನಾವು ಮಾಡ್ತೀವಿ ಆ ರೀತಿ ಕೋಡಿ ವ್ಯವಸ್ಥೆನ ದಾಖಲೆ ಅವ್ರ ಫೋಟೋ ಮತ್ತು ಅವ್ರ ಆಸ್ತಿ ಫೋಟೋವನ್ನು ಕೂಡ ಅಲ್ಲಿ ದಾಖಲೆಯಲ್ಲಿ ಇರಬೇಕು. ಯಾರು ಬೇಕಾದ್ರೂ ಅವ್ರಿಗೆ ಸಂಬಂಧಪಟ್ಟಂತವ್ರು ಅವ್ರ ಆಧಾರ್ ನಂಬರ್ ನಾವೇನು ನಿಗದಿ ಮಾಡ್ತೀವಿ ಅದನ್ನ ಓಪನ್ ಮಾಡಿಕೊಂಡು ನೋಡುವಂತ ವ್ಯವಸ್ಥೆ. ಮುಂದಕ್ಕೆ ಅದನ್ನ ತಗೊಳ್ಳೋರು ಮಾರೋರು ಎಲ್ಲರೂ ಕೂಡ ಬೇಕಾದ್ರೆ ಅದನ್ನ ದಾಖಲೆಗಳನ್ನ ತಿಳ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸ್, ನಮ್ಮ ಡೆಪ್ಯೂಟಿ ಸೆಕ್ರೆಟರಿ ಮತ್ತು ಜಾಯಿಂಟ್ ಕಮಿಷನರ್ ಇವರು ಈ ವೇಳೆಯಲ್ಲಿ ಈ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ. ನಮ್ಮ ಅಧಿಕಾರಿಗಳು ಇದರಲ್ಲಿ ಕೆಲವರೆಲ್ಲ 2 ದಿನ ಹೆಚ್ಚಿಗೆ ಸೆಕೆಂಡ್ ಸಾಟರ್ಡೆ ಥರ್ಡ್ ಸಾಟರ್ಡೆ ರಜೆ ಇದೆ. ಸೊ ಅವ್ರಿಗೆ ಪಾಪ ಇನ್ನೊಂದು ದಿನ ಬೇಕಾದ್ರೆ ನಾವು ರಜಾ ಫ್ರೀ ಕೊಡ್ತೀವಿ. ಅದನ್ನ ನೆಕ್ಸ್ಟ್ ದಾಖಲೆ ಇರ್ತದೆ, ಬೇಕಾದ್ರೆ ಬೇರೆ ದಿನ ರಜೆ ನಾವು ಉಪಯೋಗಿಸ್ಕೊಳ್ಬಹುದು. ಸೊ ಅದರಿಂದ ಇಂಥ ಕೆಲಸಗಳು ಕೂಡ ನಾವು ಮಾಡ್ತೇವೆ. ಆದ್ರೆ ಅಪಾರ್ಟ್ಮೆಂಟ್ ಖಾತೆ ಇದೆಯಲ್ಲ, ಈಗ ನಾನು ಅವ್ರಿಗೆ ಅಪಾರ್ಟ್ಮೆಂಟ್ ಖಾತೆ ಏನಿದೆ ಅದನ್ನು ಕೂಡ ಆ ಫ್ಲಾಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಎಲ್ಲಿದೆ ಆಟೋಮೆಟಿಕಲಿ ಆ ಖಾತೆಗಳನ್ನ ಮಾಡುವಂತ ಕೆಲಸನ ನಾವು ಮಾಡಿಕೊಡ್ತೇವೆ. ಆನ್ಲೈನ್ ಖಾತಾ ಈಗಾಗಲೇ 37,480 ಖಾತೆ ಈಗಾಗಲೇ ನಾವು ಮಾಡಿದ್ದೇವೆ. ಯಾರು ಇದಕ್ಕೆ ಕೇಳಿದ್ರು ಅದನ್ನ ಓಪನ್ ಆಗಿ ಅದನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಈ ರೀತಿ 25 ಲಕ್ಷ ಖಾತೆಗಳನ್ನ 10 ದಿನದಲ್ಲಿ ಆನ್ಲೈನ್ ಅಲ್ಲಿ ದಾಖಲೆ ಮಾಡಿರುವುದು ಇದು ಇಡೀ ಭಾರತದ ಒಂದು ದಾಖಲೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತ ನನ್ನ ಅಧಿಕಾರಿಗಳಿಗೆ, ಜಿಬಿಐ ಕಮಿಷನರ್ಗೆ, ಮುದ್ಗಲ್ ಅವರಿಗೆ ಮತ್ತು ಅವರ ಟೀಮಿಗೆ ನಾನು ಅವರಿಗೆ ಅಭಿನಂದಿಸ್ತೇನೆ. ಇದು ನಾಗರಿಕರಿಗೆ, ನನಗೆ ಎಷ್ಟೋ ಜನ ಆಫೀಸರ್ಸ್, ನಾನು ಹೆಸರಲ್ಲಿ ಹೇಳಕ್ಕಿಲ್ಲ, ರಿಟೈರ್ಡ್ ಆಫೀಸರ್ಸ್, ಕೆಲವು ಎಷ್ಟೋ ಸಾರ್ವಜನಿಕರು ಬಂದು ನನಗೆ ಮೇಲ್ಗಳು ಕಳಿಸಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಮ್ಮ ದಾಖಲೆ ನಮ್ಮ ಕರೆಕ್ಟ್ ಇದೆ, ನಮ್ಮ ಫೋಟೋ ಇದೆ, ನಮ್ಮ ಆಸ್ತಿ ಇದೆ, ನಮ್ಮ ಮೆಜರ್ಮೆಂಟ್ ಕರೆಕ್ಟ್ ಇದೆ ಅಂತೇಳಿ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ಪ್ರೀವಿಯಸ್ಲಿ ಮ್ಯಾನ್ಯುಲ್ ಅಲ್ಲಿ 7,436 ರಿಜಿಸ್ಟರ್ಗಳಿತ್ತು, 64 ಎ ಆಫೀಸ್ ಇತ್ತು. ಸೊ ಇಲ್ಲಿ ಬೇಕಾದಷ್ಟು ಮಿಸ್ಯೂಸ್ ಆಗುವಂಥದ್ದು, ತಿದ್ದಾಡುವಂಥದ್ದು ಎಲ್ಲ ಅವಕಾಶಗಳಿತ್ತು. ಇದೆಲ್ಲ ಕೂಡ ಆನ್ಲೈನ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಿ ಫಿಂಗರ್ ಟಿಪ್ಸ್ ನಲ್ಲಿ ಸಿಟಿಸನ್ಸ್ಗೆ ಅನುಕೂಲ ಆಗುವಂತಹ ಬೆರಳು ಹಚ್ಚಿದ್ರೆ ಆ ದಾಖಲೆಗಳನ್ನು ಒದಗಿಸುವಂತ ಕೆಲಸವನ್ನ ಆಗ್ತಾ ಇದೆ. ಇನ್ನೂ ಜನ ನಮ್ಮ ಸಿಬ್ಬಂದಿ ನೌಕರರ ಅಧಿಕಾರಿಗಳು 10 ತಿಂಗಳು ಸುಮಾರು 50,000 ಮ್ಯಾಂಡೇಟ್ಸ್ ಯುಟಿಲೈಸೇಷನ್ ಮಾಡಿ ಈ ಕೆಲಸವನ್ನ ಮಾಡಿದ್ದಾರೆ. ನಾವೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ, ಇದಕ್ಕೆ ಸಾಮಾನ್ಯ ಒಂದು 2 ಕೋಟಿ ರೂಪಾಯಿ ಇದು ಬಹಳ ಎಲ್ಲರೂ ಕೂಡ ಇದು ವೈಯಕ್ತಿಕವಾಗಿ ಇನ್ವಾಲ್ವ್ ಮಾಡಿ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸೊ ಅದರಿಂದ ಈ ಒಂದು ಐತಿಹಾಸಿಕವಾದಂತಹ ತೀರ್ಮಾನ 25 ಲಕ್ಷ ಈ ಖಾತೆ, ಈ ಮುಂದಕ್ಕೆ A to B ಖಾತೆ ಯಾರಿಗಾಗಬೇಕು ಅದನ್ನ ನಾನು ತಿರ್ಗಾ ಕೆಲವರೆಲ್ಲ ಒತ್ತಡ ಮಾಡಿಕೊಂಡು ಸಲ್ಲಿಸಿ ಮಾಡಿ ಅಂತ ಹೇಳಿದ್ರು. ಏನಾಗ್ತದೆ ಅಂತಂದ್ರೆ ತಿರ್ಗಾ ಮಾಡ್ಕೊಳ್ಬೋದ್ರೆ ನಾನು ನೋಡಿದೆ, ನಮ್ಮ ಆಫೀಸರ್ಸ್ ನೋಡಿದೆ, ನಮ್ಮ ಕೆಳಗಡೆ ಪಡೆದ ಆಫೀಸರ್ಸ್ ಇದು ಮಿಸ್ಯೂಸ್ ಆಗಿ ವಸತಿ ದಾಖಲೆ ನಾವೆಲ್ಲ ಎಕ್ಸಿಕ್ಯೂಟ್ ಮಾಡೋದನ್ನ ತಿದ್ದೋದು ಬಹಳ ಕಷ್ಟ ಆಗ್ತದೆ. ಆ ದೃಷ್ಟಿಯಿಂದ ಒಂದು ಅವಕಾಶ ಮಾಡೋಣ ಅಂತೇಳಿ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನ ನಾನು ಬ್ಯಾಟಲ್ ಗಮನಿಸಿದೆ. ಅವತ್ತು ಏನು ಜನ ಹೋಗ್ತಾರೆ, 10,000 ಜನ, 5,000 ಜನ, 3,000 ಜನ, ಲಂಚ ಇವೆಲ್ಲ ಕೂಡ ಅಲ್ಲಿರ್ಲಿಲ್ಲ. ಆದ್ರೆ ಬೇರೆ ಕಡೆ ಇದನ್ನೆಲ್ಲ ನಾನು ಗಮನಿಸಿದೆ. ನಾನು ಇದನ್ನ ತನಿಖೆ ಕೂಡ ಮಾಡಿಸಿದ್ದೇನೆ. ನನಗೂ ಇದರಲ್ಲಿ ಸತ್ಯಾಂಶ ನಮ್ಮ ಆಫೀಸರ್ಸ್ ಮಿಸ್ಯೂಸ್ ಮಾಡ್ತಾರೆ ಅನಿಸ್ತು. ಆ ದೃಷ್ಟಿಯಿಂದ ಇದನ್ನ ಸಾರ್ವಜನಿಕರಿಗೆ ಸಹಾಯ ಆಗಬೇಕು. ನಮ್ಮ ಕಾಲದಲ್ಲಿ ಇಂಥ ಒಂದು ಕೆಲಸಗಳನ್ನ ಪ್ರಾಮಾಣಿಕತೆಯಿಂದ ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡಬೇಕು. ನಮ್ಮ ಗವರ್ನೆನ್ಸ್ ಇದರಲ್ಲಿ ಇದನ್ನ ಮೆಚ್ಚುಗೆ ರೀತಿಯಲ್ಲಿ, ಯಾಕಂದ್ರೆ ಬೆಂಗಳೂರು ನಾಗರಿಕರು ಇಡೀ ವಿಶ್ವಕ್ಕೆ
ಹೆಸರಾದಂತ ಒಂದು ನಗರ, ಅದರಲ್ಲಿ ಎಲ್ಲರ ಆಸ್ತಿಯ ದಾಖಲೆಗಳನ್ನ ಕರೆಕ್ಟ್ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾನು ತೆಗೆದುಕೊಂಡು ಇವತ್ತು ನಿಮಗೆ ಅನೌನ್ಸ್ ಮಾಡಲಿಕ್ಕೆ 14ನೇ ತಾರೀಕಿಂದ ಸಿದ್ಧತೆ ಮಾಡ್ತೀವಿ. ನೀವು ಕೂಡ ನಾಳೆನೇ ಹೋಗಿ ನಿಮ್ಮ ಆಫೀಸ್ಗಳಲ್ಲಿ ಅರ್ಜಿಗಳು ಕೊಡಿ, ಒಂದು ಟೋಕನ್ ನಂಬರ್ ಕೊಡಿ. ಆ ಏನು ನಿಮ್ಮ ಯಾರು ಏರಿಯಾಗೆ ಬರ್ತದೆ ಅಲ್ಲಿ ಏನು ನಂಬರ್ಗಳಿರ್ತದೆ ಅವ್ರಿಗೆಲ್ಲ ಫೋನ್ ಮಾಡಿ ನಾವು ತಿಳಿಸ್ತೇವೆ. ಅಲ್ಲಿ ಬನ್ನಿ, ಏನಾದ್ರು ಸಮಸ್ಯೆ ಇರ್ತದೆ ಸರಿ ಇದ್ದವರು ನಾವು ಮಾಡ್ಕೊಟ್ಬಿಡ್ತೀವಿ. ಸರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಕೂತ್ಕೊಂಡು ದಾಖಲೆಗಳನ್ನ ನಮ್ಗೇನೇನು ಮೂಲ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ಸ್ಕ್ಯಾನಿಂಗು, ಡಾಕ್ಯುಮೆಂಟೇಶನ್, ಕೆಲವರು ಯಾವುದೋ ಆಸ್ತಿನ ಯಾವುದೋ ಇಶ್ಯೂ ಮಾಡ್ಬಿಟ್ಟಿರ್ತಾರೆ, ಫಸ್ಟ್ ತಗೊಂಡ್ಬಿಟ್ಟಿರ್ತಾರೆ. ನಾನೇ ಅನುಭವಿಸಿದ್ದೇನೆ. ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ನನ್ನ ತಂಗಿ ಒಂದು ಆಸ್ತಿ ತಗೊಂಡಿದ್ದೇನೆ. ಅವ್ರಿಗೆ ಖಾತೆನೇ ಕೊಡಕ್ಕಾಗಲ್ಲ, ಬೇರೆ ಇನ್ನೊಬ್ರು ತಗೊಂಡಿದ್ದು ಅವ್ರ ಖಾತೆ ಆಗುತ್ತೆ, ನಮ್ಮ ಖಾತೆನೇ ಆಗ್ತದೆ. ಇಂಥ ಸಂದರ್ಭಗಳು ಇವತ್ತು ನನಗೆ ಅನುಭವ ಇದೆ. ಸೊ ಅದಕ್ಕೆ ನಾವೇ ನ್ಯಾಯವನ್ನು ಒದಗಿಸ್ಕೊಳ್ಬೇಕು ಅಂತ ಹೇಳಿ ಸೊ ಇದಕ್ಕೆ ಇಂಥ ಒಂದು ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗುವಂತ, ನಾಗರಿಕರಿಗೆ ನ್ಯಾಯವನ್ನು ಒದಗಿಸುವಂಥದ್ದು, ಅವರ ಆಸ್ತಿ ಮುಂದಿನ ಭವಿಷ್ಯಕ್ಕೆ, ಅವರ ಕುಟುಂಬಕ್ಕೆ ಈ ಭೂಮಿ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಮ್ಮ, ನಮಗೆ ಎಷ್ಟು ವೀಕ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಮಾಡಬಹುದು ಅಂತ ಇನ್ನು ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದು ಮುಂದುವರಿಸ್ತಾ ಇದೆ. ಫಸ್ಟ್ ಒಂದು 3 ದಿನ ಮಾಡ್ತೀವಿ. ಸರ್, ಯು ಮೆನ್ಷನ್ ಅಬೌಟ್ ದ ರೋಡ್ಸ್. ಪ್ರತಿ ವಾರ ಒಂದು 5,000 ಜನ. ಈಗ ಒಬ್ರು ಎಷ್ಟು ಕೆಲಸ ಮಾಡ್ಬೋದು ಅನ್ನೋದಕ್ಕೂ ಆಗಿದೆ. ಟೈಮಿಂಗ್ ಹೋಗಿ ಒಬ್ರು ಮಾತಾಡಬೇಕು, ಸುಮ್ಮನೆ ಈಸ್ಕೊಳಕ್ಕಾಗಲ್ಲ, ಅವ್ರು ಮಾತಾಡಬೇಕು, ಅವ್ರು ದಾಖಲೆ ತಗೊಳ್ಬೇಕು. ಆ ಟೈಮಿಂಗ್ ಏನು ಅಂತ ನಮಗೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಒನ್ ವೇ ಅಲ್ಲ, 2 ವೇ ಮಾತಾಡ್ತಾ ಇರ್ತಾರಲ್ಲ, ಅವ್ರು ಸರ್ವಿಸ್ ಮಾಡ್ತಾ ಇರಬೇಕು, ಈಸ್ಕೊಂಡು ಕಳ್ಸಕ್ಕಾಗಲ್ಲ. ಸರಿ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ಅದಕ್ಕೆ ನಾನೀಗ ಬೇಕಾದ್ರೆ ಮುಂದುವರಿಸ್ತಿಲ್ಲ. ನೀವು ಟ್ರೆಂಡಿಂಗ್ ಎಷ್ಟು ಬೀಕಾಗ್ತಾ ಇದೆ ಅದನ್ನೆಲ್ಲ ಏಕಾಂತ ಪರಿವರ್ತನೆ ಮಾಡಬೇಕು. ಅವ್ರು ದುಡ್ಡು ಕಟ್ಟಬೇಕು, ಕೆಲವರು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ನಾವು ಬಿಲ್ಡಿಂಗ್ ನ ರಿಪ್ಲೇಸ್ ಮಾಡ್ತಾನೆ ಇದ್ದೀವಿ. ಫಸ್ಟ್ ಅವ್ರು ಭೂಮಿ ಮಾಡ್ತಾ ಇದ್ದೀವಿ, ಆಮೇಲೆ ಬಿಲ್ಡಿಂಗ್ ಬಗ್ಗೆ. ಯಾಕಂದ್ರೆ ಬೇಕಾದಷ್ಟು ರೆಗ್ಯುಲೇಷನ್ಸ್, ಬೇಕಾದಷ್ಟು ಇಶ್ಯೂಸ್ ಇದೆ. ಫಸ್ಟ್ ಅವ್ರು ನಿಂತ್ಕೊಂಡಿರೋಂಥ ನೆಲ ಇದೆಯಲ್ಲ, ಆ ನೆಲನ ಫಸ್ಟ್ ನಾವು ನೆಲದಲ್ಲಿ ಅವನು ಕೂತ್ಕೊಂಡು ನಾವು ಅಂತ ಫಸ್ಟ್ ಚೆಕ್ ಮಾಡ್ತೀವಿ. Sir, you mentioned about private roads taken over by government, sir, for the development purpose. Will you quantify how many roads have been taken over? That I can't believe. Whatever the roads which has been registered in the private means in the revenue records. Revenue records, they have registered, they have put Panchayat document in 110 Panchayat, they are there, they have given numbers, they have registered, some of them are 20 feet, some of them 30 feet. Already we have developed this road. But still the RTC remains in the name of the landowner, all the steps of them. So first we have done the mapping, we have done the drone survey, we have done the Google mapping. So all the roads in the field has been already in a act, in a law. We have taken over all those lands, all those areas, and the lands remain with the government, and government has the full authority to develop them. And we will not allow the RTCs also to be made it into a government model. ಸರ್ 7,000 ಖಾತೆಗಳನ್ನ B2A ಮಾಡಿದಿಲ್ಲ, ರೆವಿನ್ಯೂ ಎಷ್ಟು ಜನರೇಟ್ ಸರ್ಕಾರಕ್ಕೆ? B2A ಒಬ್ಬೊಬ್ಬರು ಒಂದು ತರ ಕೊಟ್ಟಿದ್ದಾರೆ. ಅಲ್ಲ, ಸ್ಲ್ಯಾಬ್ ಏನು ಮಾಡಿಲ್ಲ ನೀವು? ಈಗ ಎಲ್ಲರಿಗೂ ನಾವು ಮಾಡಿ ಕೊಟ್ಟಿದ್ದೀವಿ. ಈಗ ಒಬ್ಬೊಬ್ಬರು ಕೆಲವರು 20,000 ಕೊಡಬೇಕಾಗ್ತದೆ, 50,000 ಕೊಡ್ತಾರೆ, ಸ್ಲ್ಯಾಬ್ ಇದೆ ಏನೇ ಪ್ರಕಾರ. ಈಗ ನಾವು 700 ಜನ ಕೊಟ್ಟಿರೋಕೆ ಅವ್ರು ದುಡ್ಡು ಕಟ್ಟಿದ್ರೆ ಅವ್ರು 300 ಕೋಟಿ ಕೊಡ್ತಾರೆ. 7,000 ಅದೇ ನೀವು ಅನೌನ್ಸ್ ಮಾಡಿ ಸರ್, ಇಷ್ಟು ರೆವಿನ್ಯೂ ಜನರೇಟ್ ಅಂತ ನೀವು ಅನೌನ್ಸ್ ಮಾಡಿದ್ರಿ ಮುಂಚೆ. ಇಷ್ಟು ಯಾರ ಏರಿಯಾ ಮೇಲೆ ಇಷ್ಟು ಕೊಡಬೇಕು ಅಂತ ಅವ್ರು ಹೇಳ್ತೀವಿ. ನಾವು ಕನ್ವರ್ಷನ್ ಫೀಸ್ ಕಟ್ಟಿರಲ್ಲ, ಡೆವಲಪ್ಮೆಂಟ್ ಇರ್ತದೆ, ಟ್ಯಾಕ್ಸ್ ಕಟ್ಟಿರಲ್ಲ, ಏನು ಕಟ್ಟಿರಲ್ಲ. ಅವರೇಜ್ ಈಗ 7,000 ಜನಕ್ಕೆ ದುಡ್ಡು ಕೊಟ್ಟರೆ 300 ಕೋಟಿ ಕಟ್ಟಿರ್ತಾರೆ ಎಲ್ಲರೂ ಸೇರಿ. ಅಂದ್ರೆ ಲೆಕ್ಕ ಕೊಟ್ಟು ಹಿಂದೆ ಇದನ್ನ ಆರಂಭ ಮಾಡಿದಾಗ 100 ದಿನ ಟೈಮ್ ಕೊಟ್ಟಿದ್ರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ದೊಡ್ಡ ಮಟ್ಟದಲ್ಲಿ ಇತ್ತು, ಬಿ ಖಾತೆಯಿಂದ ಎ ಖಾತೆ ಮಾಡುವಂಥದ್ದು. ಕೇವಲ 7,000 ಅರ್ಜಿಗಳು ಮಾತ್ರ ಇತ್ಯರ್ಥ ಮಾಡಿ ಅಂದ್ರೆ
ಇನ್ನೂ ಸಹ ತುಂಬಾ ಜನ ಅದ್ರ ಅರ್ಜಿ ಹಾಕ್ಬೇಕಾಗಿತ್ತು, ಹಾಕ್ಲಿಲ್ಲ. ಕಾರಣ ಏನಾದ್ರು ಗೊತ್ತಿಲ್ಲ ಸರ್. ಸಿ ನೋಡಿ, ಅವ್ರಿಗೆ ಕರೆಕ್ಟಾಗಿ ದಾಖಲೆ ಕೊಡಬೇಕು. ಕೆಲವರಿಗೆ ಮಾಹಿತಿ ಇಲ್ಲ. ಯಾರೋ ಆಸ್ತಿನ ಬಿಲ್ಲನ್ನು ಮಾರಕ್ಕೆ ಹೋಗ್ತಾನೆ ಅಂತ ಸ್ವಲ್ಪ ಮುಂದಕ್ಕೆ ಬರ್ತಾನೆ. ಕೆಲವರಿಗೆ ನಮ್ಗೆ ಯಾರು ಮಾತಾಡೋದಿಲ್ವಲ್ಲ, ಏನಿಲ್ವಲ್ಲ, ನಾವು ಆರಾಮಾಗಿರೋಣ ಅಂತ ಬರ್ತಾರೆ. ಸೊ ಈಗ ದಾಖಲೆಗಳನ್ನ ಸರಿ ಮಾಡ್ಕೋಬೇಕು. ಜಾಸ್ತಿ ಜನರಿಗೆ ನೀವೇ ಎಷ್ಟೋ ಜನ ರೆವಿನ್ಯೂ ಸೈಟ್ ತಗೊಂಡಿದ್ದೀರ, ಆ ದಾಖಲೆಗಳನ್ನ ಇಟ್ಕೊಂಡಿರ್ಬೇಕು ನಾವು. ಕೆಲವರು ಡಿಸ್ಪ್ಯೂಟ್ಸ್ ಇರ್ತದೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರ್ತದೆ, ಇವೆಲ್ಲ ಕೂಡ ಏನೇನೋ ಇಶ್ಯೂಸ್ ಇರ್ತದೆ. ಸೊ ಅದಕ್ಕೆ ನಾವು ಅದಕ್ಕೆ ಆಧಾರ್ ಕಾರ್ಡ್ ಕೇಳ್ತಾ ಇದ್ದೀವಿ, ಡಾಕ್ಯುಮೆಂಟೇಶನ್ ಕೇಳ್ತಾ ಇದ್ವಿ. ಹಿಂದೆ ಏನೋ ಒತ್ತಡದ ಮೇಲೆ ಈ ಖಾತಾ ಅಂತ ಆಗಿದೆ, ಏನ್ ಖಾತಾ ಅಂತ ಮಾಡೋ ಅವ್ರಿಗೆಲ್ಲ ಸೌಲಭ್ಯ ಒದಗಿಸ್ಕೊಡ್ತಾ ಇದ್ವಿ. ಸೊ ಯಾರು ನಮ್ಮ ಏನು ಸಿಸ್ಟಮ್ ಅಲ್ಲಿ ನಮ್ಗೆ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಅದನ್ನ ಒದಗಿಸ್ಕೊಡ್ತಾರೆ, ಅವರು ಮಾತ್ರ ಪ್ರಶ್ನೆ ಮಾಡ್ತೀವಿ. ಆಮೇಲೆ ಮುಂದಕ್ಕೆ ಮಾಡೋಣ. ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಲಕ್ಷಾಂತರ ಖಾತೆಗಳನ್ನ ಏಕಂತ ಕನ್ವರ್ಟ್ ಆಗ್ಬೇಕಾಗುತ್ತೆ. ಮಾಡ್ತಿರಲಿಲ್ಲ. ಈಗ ಪರಿಶೀಲನೆ ಮಾಡ್ಬೇಕಾದ್ರೆ ಇದು ಮಾಡ್ತೀವಿ. ಈಗ 50 ಕಡೆ ನಾವು ಬೆಂಗಳೂರು ನಗರದಲ್ಲಿ ಶುರು ಮಾಡ್ತಾ ಇದೀವಿ ಅಂತಂದ್ರೆ ಬರ್ತಾರೆ ಎಲ್ಲ ಯಾರಿರ್ಬೇಕು ಬರ್ತಿಸಿ. ನಮ್ಗೇನು ಅವನ ಆಸ್ತಿ ರೆಡಿ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ದಾಖಲೆ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಬಿ ಖಾತಾ ಅಂದ್ರೇನು, ಎ ಖಾತಾ ಅಂದ್ರೇನು ಅಂತ ಕೆಲವರಿಗೆ ಎಷ್ಟೋ ಜನ ನಾಗರಿಕರಿಗೆ ಗೊತ್ತಿರಲ್ಲ. ಅದು ಮಾಡ್ಕೊಳ್ತಾರೆ. ಏನ್ ಹರ್ಡಲ್ಸ್ ಮಾಡ್ಬೋದು, ಆಕ್ಚುಲಿ ಏನ್ ಸಮಸ್ಯೆ ನೋಡಿ, ಮೇಜರ್ ಆಗಿ ಏನಂದ್ರೆ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ. ಅವನ ಆಸ್ತಿ ರೆವಿನ್ಯೂ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವನಿಗೆ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. ಅವನಿಗೆ ಯಾರು ಸೈಟ್ಗೆ ಸಾಲ ತೆಗೆದುಕೊಳಕ್ಕಾಗ್ತಾ ಇಲ್ಲ, ಬ್ಯಾಂಕ್ ಮಾರಕ್ಕಾಗ್ತಾ ಇಲ್ಲ. ಅವನು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಈ ಬಿ ಖಾತಾ ಪ್ರಾಪರ್ಟಿ ಎಲ್ಲೂ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ. ನಾವು ಹೊಸ ಸಿಸ್ಟಮ್ ತಂದಿದ್ದೀವಿ. ರಿಜಿಸ್ಟ್ರೇಷನ್ ಪ್ಲಾನ್ ಕೊಡ್ತಾ ಇಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ನಮಗೆ, ಯಾರು ಬಂದವ್ರಿಗೆ ನೀರು ಕೊಡಬೇಡಿ, ಕರೆಂಟ್ ಕೊಡಬೇಡಿ ಅಂತ. ಕೆಲವು ನೀರಿದೆ, ಕೆಲವು ಕರೆಂಟ್ ಇದೆ, ಇನ್ನು ಕೆಲವರಿಗೆ ಅವಕಾಶ ಇಲ್ಲ. ಸೊ ಈ ದೃಷ್ಟಿಯಿಂದ ನಾವು ಅದಕ್ಕೆ ಏನೇ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಬೇಕಲ್ಲ, ಕರೆಕ್ಟ್ ಕೊಡಬೇಕಲ್ಲ, ಪ್ಲಾನ್ ಕೊಡಬೇಕಲ್ಲ. ಮುಂದಕ್ಕೆ ಅವ್ರನ್ನೆಲ್ಲರೂ ಬೇಕಾದ್ರೆ ಪ್ಲಾನ್ ಕೊಡಬೇಕಾಗ್ತದ. ಪ್ಲಾನ್ ಕೊಡಬೇಕಾದ್ರೆ ಫಸ್ಟ್ ದಾಖಲೆ ಬೇಕಾಗಿರ್ಬೇಕಲ್ಲ. ಅದಕ್ಕೆ ನಾವು ಫಸ್ಟ್ ದಾಖಲೆಗಳನ್ನ ತಯಾರು ಮಾಡೋಣ ಅಂತೇಳಿ ಮಾಡಿದ್ವಿ. ಈ ಊರುಗಳಲ್ಲಿ ನೋಡಿದ್ರಲ್ಲ, ಈ ಮೊದಲು ನಾನು 8,000 ಎಕರೆ ನಾನು ರಿಜಿಸ್ಟರ್ ಮಾಡಿಕೊಟ್ಟೆ. ಇದು ಲ್ಯಾಂಡ್ ಕಾಣಿಸ್ತದೆ, ಪ್ಲಾನ್ ಮಾಡಿ ಒಂದು ಸ್ಕೆಚ್ ಮಾಡಿ ಸ್ಕೆಚಸ್ ಮಾಡ್ಕೊಂಡು ಕೊಟ್ಬಿಟ್ಟೆ. ಈಗ ನೆನ್ನೆ ನಾನು ರಿವ್ಯೂ ಮಾಡಿದೆ. ಈಗ ಅದಕ್ಕೆಲ್ಲ ಈಗ ಪೋಡಿ ಆಗ್ತಾ ಇದೆ, 20 ವರ್ಷದ ಮೇಲೆ ಪೋಡಿ ಮಾಡ್ತಾ ಇದ್ದೀವಿ. ಹೌದಿಲ್ಲ? ಸೊ ಆ ಪೋಡಿ ಈಗ ಮಾಡ್ತಾ ಇದೀವಲ್ಲ, ಫೋಟೋ ಗೀಟೆಲ್ಲ ಇಟ್ಬಿಟ್ಟು ರೈತರ ನಿಲ್ಲಿಸಿಟ್ಟು ಆ ಭೂಮಿ ಮೇಲೆ ನಿಲ್ಲಿಸಿ ಅದು ಪೋಡಿ ಮಾಡ್ಕೊಡ್ತಾ ಇದ್ವಿ. ಬ್ರಿಟಿಷ್ ಕಾಲದಲ್ಲಿ ಶುರುವಾದ ಪೋಡಿ ಕೆಲಸ ಇನ್ನು ಹಾಗೆ ಪೆಂಡಿಂಗ್ ಇದೆ, ಎಷ್ಟೋ ಕೆಲಸಗಳು ಪೆಂಡಿಂಗ್ ಇದೆ. ಆ ಪೋಡಿಗಳನ್ನ ಮಾಡ್ತಾ ಇದ್ವಿ. ಆ ರೀತಿ ಬೆಂಗಳೂರು ನಗರಗಳಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ವಿ. ಇದಾದ ತಕ್ಷಣ ಮುಂದಕ್ಕೆ ಅರ್ಬನ್ ಇದಕ್ಕೆ ಕೂಡ ನಮ್ಮ ಮುನ್ಸಿಪಾಲಿಟಿ ಏರಿಯಾಗಳಿಗೆ ಅದಕ್ಕೆಲ್ಲ ಕೂಡ ಆಗುತ್ತೆ. ಸರ್, ಈ ಖಾತೆಗೂ ಎ ಖಾತೆಗೆ ನಾವೇನು ಅವಕಾಶ ಮಾಡ್ತಿದ್ದೀವಿ ಸರ್, ಬಹುತೇಕರು ಅದನ್ನು ಮಾಡ್ಕೊಳ್ತಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಮತ್ತು ನಿಗದಿ ಮಾಡಿರೋ ದರ ಹೆಚ್ಚಳ ಆಗಿದೆ ಅನ್ನೋ ಅಭಿಪ್ರಾಯ ಇದೆ ಸರ್. ಎಲ್ಲ ಫ್ರೀ ಮಾಡೋಕ್ಕಾಗಲ್ಲ, ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆಯಲ್ಲ. ಒಂದೊಂದು ಕಾಲದಲ್ಲಿ ನಾವು ಯಾವುದೋ ಎಷ್ಟೋ ಒಂದು ರೂಪಾಯಿಗೆ ಸೇರ್ ತಗೊಂಡಿರ್ತೀವಿ, 5 ರೂಪಾಯಿ ಸೇರ್ ತಗೊಂಡಿರ್ತೀವಿ. ಈಗ ನನಗೆ ಬಂಗಾರಪ್ಪ ಕಾಲದಲ್ಲಿ ನಾನು ಸೈಟ್ ಕೊಟ್ಟಿದ್ದೆ 50,000. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.